ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ದಿನಾಂಕ 16/1/2026ರಂದು ಕಟ್ಟಡ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಸುರಪುರ ಸರ್ಕಲ್ ಹಾಗೂ ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ಶಿವರಾಜ್ ಜಮಾದಾರ್ ಅವರ ನೇತೃತ್ವದಲ್ಲಿ ಕಾರ್ಪೆಂಟರ್ ಸೇಫ್ಟಿ ಕಿಟ್ಗಳನ್ನು ವಿತರಿಸಲಾಯಿತು. ಆದರೆ ಕಿಟ್ಗಳನ್ನು ಪರಿಶೀಲಿಸಿದ ಕಾರ್ಮಿಕರು ಅವು ಲೋ ಕ್ವಾಲಿಟಿಯದ್ದಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉಪಯೋಗಕ್ಕೆ ಬಾರದ ಸಾಮಗ್ರಿಗಳನ್ನು ನೆಲದ ಮೇಲೆ ಚೆಲ್ಲಿ ಕಾರ್ಮಿಕರು ವಿರೋಧ ವ್ಯಕ್ತಪಡಿಸಿದರು. ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾ ಉಸ್ತುವಾರಿ ಚಂದ್ರಶೇಖರ್ ಎಲಿಗಾರ್ ಮಾತನಾಡಿದರು. ಬಡ ಕಾರ್ಮಿಕರಿಗೆ ಸರ್ಕಾರ ಉತ್ತಮ ಗುಣಮಟ್ಟದ ಸಾಮಗ್ರಿ ನೀಡಬೇಕಿತ್ತು ಎಂದು ಅವರು ಟೀಕಿಸಿದರು. ಕಟ್ಟಡ ಕಾರ್ಮಿಕರ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಎಂ ವಿಶ್ವಕರ್ಮ ಎಚ್ಚರಿಕೆ ನೀಡಿದರು. ಉತ್ತಮ ಸೇಫ್ಟಿ ಕಿಟ್ ವಿತರಿಸದಿದ್ದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಕಾರ್ಮಿಕ ನಿರೀಕ್ಷಕ ಶಿವರಾಜ್ ಜಮಾದಾರ್ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಕಿಟ್ ವಾಪಸ್ ಕಳಿಸುವುದಾಗಿ ಭರವಸೆ ನೀಡಿದರು. ಸುರಪುರ ಹಾಗೂ ಹುಣಸಗಿ ತಾಲೂಕಿನ ಅನೇಕ ಕಟ್ಟಡ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಜಿಲ್ಲಾ ವರದಿ ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸೇಫ್ಟಿ ಕಿಟ್ ಕೊಡ್ತಾರಂತೆ. ಈ ಮಧ್ಯೆ ನಾವು ಕೇಳಿದ್ರೆ ಮಾತ್ರ ನೀವೇನಂತ್ರಿ ಸೇಫ್ಟಿ ಕಿಟ್ ಕೊಡ್ತಾರೆ. ನಿಮ್ಗೆಲ್ಲ ಏನ ಕಳ್ಸಾರೆ ಪಾಪ ಅದೇಶಿಂದ 50 ಕಿಲೋಮೀಟರ್ ಕಳಿಸಿ ಈಗ ಏನಂದ್ರೆ ಸೇಫ್ಟಿ ಕಿಟ್. ಈ ಸೇಫ್ಟಿ ಕಿಟ್ ಕಿಟ್ ಇವು ಸೇಫ್ಟಿ ಕಿಟ್ ನಿಮ್ ಕಣ್ಣಿಗೆ ಸೇಫ್ಟಿ ಎಮ್ಮೆ ಕೊಡ್ತಾರ.
ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ಕಾರ್ಪೆಂಟರ್ ಒಂದು ಕಿಟ್ ಅನ್ನ ಸರ್ಕಾರ ವಿತರಣೆ ಮಾಡಿದೆ. ಆ ಕಿಟ್ ಉಪಯೋಗ ಇರಲಾರಂತ ಒಂದು ಕಿಟ್ ಅಂತೇಳಿ ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ವಿವಿಧ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಈ ಒಂದು ಕಿಟ್ ಒಂದು ದುರುಪಯೋಗ ಇದೆ ಮತ್ತು ಈ ಉಪಯೋಗ ಇರಲಾರಂತ ಒಂದು ಕಿಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಶಿವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ ಸರ್. ಎಲ್ಲರಿಗೂ ಮೊದಲಾಗಿ ನಮಸ್ಕಾರ. ನೀವು ಮೇಲಧಿಕಾರಿಗಳು ಅಂದ್ರೆ ನಮ್ಮ ಮಂಡಳಿ ನೇಮ ಕಳಿಸ್ಯಾರ ಅವೆಲ್ಲ ಕೊಳ್ಳಗತ್ತೀನಿ. ನೀವು ಬೇಡ ಅಂತ ನಿರಾಕರಿಸಿದ್ರೆ ಅದನ್ನ ನಾನು ಹೊಳ್ಳಿ ಬೋರ್ಡಿಗಾನು ಬರೆದು ಕಳಿಸ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೀವು ಇದು ಯಾವ ಊರಿಗೆ ಕಳಿಸಿದ್ದಾರೆ ಸರ್ ಇವು? ನಮ್ಮ ಸುರಪುರ ತಾಲೂಕು ಹುಣಸಿ ತಾಲೂಕು ಕಳಿಸ್ಯಾರ ಸರ್. ಊರ್ ಅಂತೆಲ್ಲ ತಾಲೂಕು ಅಂತ ಬರ್ತಾವ. ಅವ್ರೆಲ್ಲರಿಗೆ ಕಾರ್ಮಿಕರಿಗೆ ಅಂತ ಬಂದಿರ್ತಾವ. ಊರ್ ಅಂತ ಏನಿಲ್ಲ. ಅವ್ರ ಹೆಸರು ಏನಿರ್ತಾವ ಕಾರ್ಮಿಕರದು ಅವ್ರದ್ದು ಹೆಸರು ಬಂದಿರ್ತಾವ ಸರ್. ಅದನ್ನ ಸೀನಿಯರ್ ಮ್ಯಾಗ ನಾವು ಕೊಳ್ಳಕತ್ತಿರ್ತೀವಿ. ಈಗ ಹುಣಸಿ ತಾಲೂಕಿನ ಬಂದ ಕಿಟ್ ಬಂದ್ರ ಸರ್. ಬಂದ್ರೆ ಮತ್ತೆ ಎಲ್ಲಿ ಕೊಡ್ಬೇಕ್ರಿ ಅವು? ಹುಣಸಿಗಳಿಗೆ ಕೊಡ್ಬೇಕಲ್ರಿ? ಕೊಡ್ತೀವಿ ಸರ್. ಹುಣಸಿಗಳಿಗೆ ಕೊಡ್ಬೇಕಲ್ರಿ ಅವು? ಕೊಡ್ತೀವಿ ಸರ್. ಹುಣಸಿ ಆಫೀಸ್ ಐತಿ ಅಂತ ಮತ್ತೆ ಅಲ್ಲಿ ಬಿಟ್ಟು ಇಲ್ಲಿ ಕೊಡಕೈತಿ. ಅದಕ್ಕೆ ಅವ್ರು ಕೇಳ್ತಾರ, ಇದಕ್ಕೆ ನೀವೇನ್ ಹೇಳ್ತಾರೆ ಸರ್? ಹುಣಸಿಗೆ ಆಫೀಸ್ಗೆ ತಂದು ಕೊಡ್ತೀವಿ ಸರ್. ಹುಣಸಿಗೆ ಆಫೀಸ್ಗೆ ಒಂದ್ ನಿಮಿಷ, ನಾರಾಯಣಪುರದಿಂದ ಇಲ್ಲಿ ಬರೋಕೆ ಎಷ್ಟೊತ್ತಾಗತ್ತ? ಒಂದ್ ದಿನ ಕೆಲಸ ಬಿಟ್ಟು ಬಂದ್ರೆ 1000 ರೂಪಾಯಿ ಪೇಮೆಂಟ್ ಹೋಗುತ್ತೆ. ಇರೋ 300 ರೂಪಾಯಿ ಕಿಟ್ ಅದಾವ. ಅದೇ ಸದ್ಯ ಹೆಂಗೀಗ ಕಿಟ್ ಅಂತ ಇಲ್ಲ, ಕಿಟ್ ಅದೇ ಹುಣಸಿಗೆ ಆಫೀಸ್ ಮಾಡಿದ್ದೆ. ಹುಣಸಿಗೆ ಬಂದು ಕೊಡ್ಬೇಕು ಅಲ್ಲಿಗೆ. ಇಲ್ಲಿ ಸುರಪುರಕ್ಕೆ ಬಾ, ಅಲ್ಲಿಗೆ ಬಾ ಅಂದ್ರೆ ಬರೋದಾಗಲ್ಲ. ಆಫೀಸ್ಗೆ ಬರ್ಬೇಕು. ಆಫೀಸ್ನಲ್ಲಿ ಬಂದ ಫೋನ್ ಹಚ್ಚಿದ್ರೆ ಬರ್ತಾರೆ ಎಲ್ಲರೂ. ಏನ್ ಕಿಟ್ ಕೊಟ್ರ ಆ ಕಿಟ್ ಕೊಡ ಅಂತ ನಮ್ಗೆ ಮೊನ್ನೆ ದಿನ ಫೋನ್ ಮಾಡಿದ್ರೆ ಕಾರ್ಪೆಂಟರ್ ಕಿಟ್ ಬಂದಿದೆ ಅಂತ ಹೇಳಿ, ಕಾರ್ಪೆಂಟರ್ ಕಿಟ್ ಅಂತ ಹೇಳಿ ಬಂದಿದೆ. ನಾವು ಬಂದಿದೀವಿ. ಈಗ ಇದು ನಮ್ಮ ಉದ್ಯೋಗಕ್ಕಾಗಿ ಕೊಟ್ಟಿರೋದು. ಇದು ಏನಪ್ಪಾ ಅಂದ್ರೆ ಇದು ಮಷೀನ್ ಅಲ್ಲ. ಈ ಸದ್ಯಕ್ಕೆ ಇದು ನಮ್ಗೆ ಮಷೀನ್ ಏನಂದ್ರೆ ಮಷೀನ್ ಕೊಟ್ಟಿರೋ ನಮ್ಮ ಉದ್ದೇಶಕ್ಕಾಗಿ, ನಮ್ಮ ಹೊಟ್ಟೆ ಪಾಡಿಗೆ ಕೊಟ್ಟಿರೋ ಈ ಮಷೀನ್ಗಳು ಇದು ಕೆಲಸ ಮಾಡಕ್ ಆಗೋದಿಲ್ಲ. ಸೇಫ್ಟಿ ಬಗ್ಗೆ ಇದು ನಮ್ಗೆ ಸೇಫ್ಟಿ ಇಲ್ರಿ. ಸೇಫ್ಟಿ ಕಿಟ್ ಅಂತ ಹೇಳಿದ್ರೆ ಸೇಫ್ಟಿ ಕಿಟ್ ಅಂತ ಇದು ಸೇಫ್ಟಿ ಕಿಟ್ ಅಲ್ರಿ ಸರ್. ಇದೇನೋ ಹೋಗಿರೋ ಗುಜ್ರಿ ತರ ಇದೆ ಸರ್. ಇದೆಲ್ಲ ಇದು ನಮ್ಗೆ ಹೋಗುತ್ತೆ. ಇದು ಸೊಳ್ಳೆ ಪರ್ದೆ ತರ ಇದೆ ಸರ್. ಬೇಕಾಗಿಲ್ಲ ಸರ್. ಇದು ನಮ್ಗೆ ಇಂಡಿಯಾನೇ ಕಾಣ್ತಾ ಇದೆ ಸರ್. ಇದ್ರಲ್ಲಿ ಇದು ನಮ್ಗೆ ಬೇಡ ಸರ್. 10 ರೂಪಾಯಿ ಭಾಳ ಅದ್ರಿ. 5 ರೂಪಾಯಿ ಅಷ್ಟೇ. 300 ರೂಪಾಯಿ ಸಾಮಾನ್ಯ ಸಲಿಂದ 3000 ರೂಪಾಯಿ ಖರ್ಚಿಟ್ಕೊಂಡು ಬಂದಿರತಕ್ಕಂತ ಇಷ್ಟು ಜನರು ಕಾರ್ಮಿಕರಿಗೆಲ್ಲ ನೋಡ್ಬೇಕು. ನೋಡ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು. ನೋಡ್ರಿ ಸಾಹೇಬ್ರೆ, 300 ರೂಪಾಯಿ ಸಾಮಾನ್ಯ ಸಲಿಂದ 300 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ಬೇಕಾದ್ರೆ ಆ ಕಣ್ಣಾಗ ನೀರು ಹೋಗ್ತದ ಕಾರ್ಮಿಕರ ಆಫೀಸಲ್ಲಿ. ಇಲ್ಲಿ ನೋಡಿ ಕಣ್ಣಾಗ ನೀರು ಹೊಂಟಾವ, ಇವ್ರ ಕಣ್ಣಾಗ ನೀರು ಹೊಂಟಾವ. ಯಾಕಂತಂದ್ರ ಇಲ್ಲಿ ಬಂದು ನಿನ್ನ ಏನ್ ಕೊಟ್ಟಿದೆ ಎಂಬುದು ನೀವೇ ಅರ್ಥ ಮಾಡ್ಕೋಬೇಕು ಸಾಹೇಬ್ರೆ, ಸಂತೋಷ್ ಲಾಡ್ ಸಾಹೇಬ್ರೆ. ಯಾಕಂತಂದ್ರ ಜನರು ಹೊಟ್ಟೆ ಪಾಡಿಗೆ ಅಂತ ಹೇಸಿ ನಮ್ಗೆ ಏನೋ ಸಿಗ್ತದ, ಸಂತೋಷ್ ಲಾಡ್ ಅವ್ರು ಏನೋ ಕಳಿಸಿದ್ದಾರೆ ಅಂತ ಹೇಸಿ ಅವರು ಹಗಲು ರಾತ್ರಿ ನಿದ್ದೆ ಮಾಡ್ಲಾರ್ದಾನೆ ರಾತ್ರಿ 4 ಗಂಟೆಗೆ ಕೊಡೆಕಲ್ ಬಿಟ್ಟುಗೇಸಿ ಇಲ್ಲಿಗೆ ಬಂದಾರ. ಸುರ್ಪುರಿಗೆ ಬರಾಟಿಗೆ ಇಲ್ಲಿ ನೋಡಿಕೇಸಿ ಅವ್ರು ಎದಿ ಹೊಡ್ಕೊಂಡ್ಗೇಸಿ ಅವ್ರ ಮನೆಯಲ್ಲಿ ಕೂಲಿ ಬಿಟ್ಟು ನಾಲಿ ಬಿಟ್ಟು ಬಂದು ಹೊಟ್ಟಿ ಪಾಡಿಗೆ ಇವತ್ತಿನ ದಿನ 300 ರೂಪಾಯಿ ಸಾಮಾನ್ಯ ಒಯ್ಬೇಕಾದ್ರೆ 300 ರೂಪಾಯಿ ಸಾಮಾನ್ಯ ಸರಿಯಾಗಿಲ್ಲ ಸರ್. ಅದು ನೋಡಿರ್ಬೋದು ನೀವು, ಆಗ್ಲೇ ನಾವು ತೋರಿಸಿದೀವಿ. 300 ರೂಪಾಯಿ ಸಾಮಾನ್ಯ ಸರಿಯಾಗಿಲ್ಲ ಅಂತಂದ್ರೆ 3000 ರೂಪಾಯಿ ಖರ್ಚು ಮಾಡಿರ್ತಕ್ಕಂತ ಈ ಕಾರ್ಮಿಕರು ನೋಡ್ತಿರ್ಬೇಕು ಸರ್. ನೀವು ಏನಾಗ್ಯದ ನೀವು ಅರ್ಥ ಮಾಡ್ಕೊಂಡು ಸಂತೋಷ್ ಲಾಡ್ ಅವ್ರೆ. ಕಾರ್ಪೆಂಟ್ರು ಹಗಲು ರಾತ್ರಿ ನಿಮ್ಗೋಸ್ಕರ, ನಿಮ್ ಕುರ್ಚಿ ಮಾಡಕ್ಕೋಸ್ಕರನು ಅವರು ದುಡಿತಾ ಇದ್ದಾರೆ. ಸೇಫ್ಟಿ ಏನಾದ್ರು ರಂಧ ಸಾಮಾನು ಕೊಟ್ಟಿದ್ದೆ, ನೀ ಏನ್ ಕೊಟ್ಟಿದ್ದೆ ಸಾಹೇಬ್ರೆ? ವಿಚಾರ ಮಾಡ್ಕೋಬೇಕು ನೀವು. ವಿಚಾರ ಮಾಡ್ಕೊಂಡ್ಗೆ ನೀವು ಮುಂದಿನ ದಿನಮಾನದಲ್ಲಿ ಕಾರ್ಮಿಕರು ನಿನ್ನ ಉಡದಲ್ಲಿ ಇಟ್ಕೊಂಡು ಸಾಕ್ಬೇಕು. ಅಂದ್ರೆ ನೀವು ಮುಂದಿನ ದಿನಮಾನದಲ್ಲಿ ನೀನು ಮತ್ತೆ ಲಾಡು CM ಆಗ್ಬೋದು. ಇಲ್ಲ ಅಂತಂದ್ರೆ ಕಾರ್ಮಿಕರ ಮನಸ್ಸು ಮಾಡಿದ್ರೆ ನೀ ಏನಾಗ್ತೋ ಗೊತ್ತಿಲ್ಲ. ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ಸುರಪುರ ತಾಲೂಕು ಅಧ್ಯಕ್ಷರು ದೇವೇಂದ್ರಪ್ಪ ಎಂ ವಿಶ್ವಕರ್ಮ ತಳವರಗೇರಿ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ವಿನಂತಿಸಿಕೊಳ್ತೀವಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು,
ಇವರೆಲ್ಲ ಕಾರ್ಮಿಕರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ. ನೀವು 400-500 ಕಿಲೋಮೀಟರ್ ಪಾಪ ಕಳಿಸಿರ್ತೀರ. ಆಕ್ಚುಲಿ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಸುರಪುರ ಡಿವಿಷನ್ ಆಫೀಸ್ 2 ಇದಾವೆ. ಸುರಪುರ ಡಿವಿಷನ್ ಆಫೀಸ್ 2 ಇದಾವೆ. ಈ ಡಿವಿಷನ್ ಆಫೀಸ್ ಸುರಪುರ ಅಂತ ಉಳಿಸಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದ್ದೀನಿ. ಯಾಕಂತಂದ್ರೆ ಈ ಭಾಗದಲ್ಲಿ ಬಂದ್ರೆ ಮಾತ್ರ ಎಲ್ಲ ಉಣಿಸಿಗೆ ಕೊಡೇಕಲ್ಲು ಸರ್ ದಯವಿಟ್ಟು 70-80 ಕಿಲೋಮೀಟರ್ 80-80 ಕಿಲೋಮೀಟರ್ ಆಗುತ್ತೆ. ನೀವು ಅಲ್ಲಿ ಕೊಡುವಂತ ಕಿಟ್ಟು ಅಲ್ಲಿ ಹೋದ್ರೆ ಯಾರು ಕೇಳೋರು ದಿಕ್ಕಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಹುಷಾರಿದ್ದಾರೆ ಆ ಭಾಗದ ಮಂದಿ ಅಂತ ಇಲ್ಲಿ ಮುಕ್ತ ಜನ ಮಾಡ್ಬೇಕಂದ್ರೆ ದಯವಿಟ್ಟು ಹೇಳ್ತೀನಿ ಸಂತೋಷ್ ನಾಯ್ಡು ಸಾಹೇಬ್ರವ್ರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾರ್ಮಿಕರಿಗೆ ಏನೋ ತೊಂದ್ರೆ ಆದ್ರೆ ನೆರವು ಕಟ್ಟಡ ಕಾರ್ಮಿಕರ ಸಂಘಟನೆ ಸುಮ್ಮ ಕುಂದ್ರಕ್ ಸಾಧ್ಯನೇ ಇಲ್ಲ. ನಾವೊಂದು ಪಣನೆ ತೊಡ್ಕೊಂಡು ನಿಂತಿದ್ದೀವಿ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಕೊಡುವಂತ ಕೆಲಸಗಳು ಅದು ಬಿಡಿ, ಒಳ್ಳೆ ಕೊಡ್ರಿ. ಕಾರ್ಮಿಕರಿಗೆ ಏನು ಕೊಡಕೈತ್ರಲ್ಲ ಕಿಟ್ಗಳು ಬಿಟ್ಟು ಬದಲಾಗಿ ಶೈಕ್ಷಣಿಕ ಸಹಾಯಧನ ಕೊಡ್ರಿ, ಅವ್ರ ಮಕ್ಕಳಿಗೆ ಮರಿ ಸಹಾಯಧನ ಕೊಡ್ರಿ, ಏರ್ಸ್ರಿ ಸ್ಕಾಲರ್ಶಿಪ್ ಏರ್ಸ್ರಿ. ಅದನ್ನ ಬಿಟ್ಟು ಎಲ್ಲಾ ಸ್ಥಗಿತ ಮಾಡಿಸಿ ನಿಮಗ್ ಉಳಿಲಿ ಅಂತ ತಿಳ್ಕೊಂಡು ಬೇರೆ ಬೇರೆ ನಿಮ್ಮವ್ರಿಗೆ ಬೇಕಿದ್ರೆ ಟೆಂಡರ್ ಕೊಟ್ಟು 5,000 ರೂಪಾಯಿ ಬಿಲ್ ಹಾಕ್ತೀರಾ. ಇಲ್ಲಿ ನೋಡಿದ್ರೆ 500 ರೂಪಾಯಿ ಕಿಟ್ಗಳಿಲ್ಲ, 100-200 ರೂಪಾಯಿ ಕಿಟ್ಗಳಿದಾವೆ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಮತ್ತು ತಗೊಂಡಂತ ಟೆಂಡರ್ ತಗೊಂಡಂತ ಯಾರೇ ಆಗಿರ್ಬೋದು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನೆರವು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆ ನಮ್ಮ ರಾಜ್ಯ ಇದೆ ಅಶ್ವಥ್ ಪಿ ಗೌಡ್ರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುವ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ಸಂದೇಶವನ್ನು ಈ ಮುಖಾಂತರ ಮಾಧ್ಯಮ ಮುಖಾಂತರ ತಮಗೆ ಹೇಳಲು ಇಷ್ಟಪಡುತ್ತಿದ್ದೇವೆ. ಕೇಳಿದ್ರಲ್ಲ ವೀಕ್ಷಕರೇ, ವಿವಿಧ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕಿಟ್ಗಳನ್ನು ಕಾರ್ಮಿಕರಿಗೆ ಕೊಟ್ಟರೆ ಮಾತ್ರ ನಾವು ಸುಮ್ಮನೆ ಕೂತೀವಿ, ಇಲ್ಲ ಅಂತಂದ್ರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಈ ಕೊಟ್ಟಿರ್ತಕ್ಕಂಥ ಕಿಟ್ಗಳನ್ನ ನೀವು ತಗೊಂತೀರಾ? ಕೇಳಿದ್ರಲ್ಲ ವೀಕ್ಷಕರೇ, ಈಗ ಬಂದಂತ ಕಿಟ್ಗಳನ್ನ ನಾವು ಯಾರು ತಗೋಲ್ಲ, ಅದನ್ನ ಪುನಃ ಸರ್ಕಾರಕ್ಕೆ ವಾಪಸ್ ಮಾಡ್ಬೇಕು ಅಂತೇಳಿ ಈ ಮುಖಾಂತರ ಸಂಬಂಧಪಟ್ಟ ಒಂದು ಅಧಿಕಾರಿಗಳಿಗೆ ಮತ್ತು ಸಂತೋಷ್ ಲಾಡ್ ಅವರಿಗೆ ಮಾನ್ಯ ಸಚಿವರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನ ಈ ಕಾರ್ಮಿಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಉಮೇಶ್ ಜೊತೆ ದೇವೇಂದ್ರ ವಿಶ್ವಕರ್ಮ, MTV ನ್ಯೂಸ್, ಹುಣಸ್ಗಿ.